ಸೊ ಈ ಪ್ಯಾಟರ್ನ್ಗೆ ನಮ್ಗೆ ಏನೇನು ಮೆಷರ್ಮೆಂಟ್ ಬೇಕು ಅಂತ ಹೇಳ್ತೀನಿ. ಫಸ್ಟು ಶೋಲ್ಡರ್ ಮೆಷರ್ಮೆಂಟಿಂದ ಸ್ಟಾರ್ಟ್ ಮಾಡೋಣ. ಶೋಲ್ಡರ್ಸು, ಬಸ್ಟ್ ಪಾಯಿಂಟು, ವೇಸ್ಟ್ ಪಾಯಿಂಟ್, ಆರ್ಮ್ ರೌಂಡ್, ಚೆಸ್ಟ್ ರೌಂಡ್, ಬಸ್ಟ್ ರೌಂಡ್, ವೇಸ್ಟ್ ರೌಂಡ್, ಟಾಪ್ ಲೆಂತ್, ಇದಿಷ್ಟು ಮೆಷರ್ಮೆಂಟ್ಸ್ ಬೇಕು. ಆಮೇಲೆ ನಮಗೆ ನೆಕ್ಕು ಫ್ರಂಟ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಫ್ರಂಟಲ್ಲಿ ನಾನು ಒಂದು ಅಂದಾಜಿಗೆ ಒಂದು 5 ಇಂಚಸ್ ಕೊಡ್ತೀನಿ. ಸೊ ಬ್ಯಾಕು ಬಂದುಬಿಟ್ಟು ಕ್ಲೋಸ್ ಇರುತ್ತೆ, ಬ್ಯಾಕ್ ಬಂದುಬಿಟ್ಟು ಕ್ಲೋಸ್ ನೆಕ್ ಇರುತ್ತೆ. ಸೊ ಇದಿಷ್ಟು ಇದೆ. ಸೊ ಪ್ಯಾಟರ್ನ್ ಬಂದುಬಿಟ್ಟು ನೆಕ್ಕಲ್ಲಿ ಇವಾಗ ಹಿಂಗಿದೆ ಅಂದರೆ ನೆಕ್ಕು ಇಲ್ಲಿ ಓಪನ್ ಬರುತ್ತೆ, ಇಲ್ಲಿ ನಾವು ಬಟನ್ಸ್ ಕೊಡ್ತೀವಿ. ಹಿಂಗೆ ಪ್ಯಾಟರ್ನ್ ಬಂದುಬಿಟ್ಟು ಇಲ್ಲಿ ಫ್ಲೇರ್ ಬರುತ್ತೆ, ಇಲ್ಲಿ ಓಪನ್ ಇರುತ್ತೆ. ಸೊ ಈ ಥರ ಪ್ಯಾಟರ್ನ್ ಬರುತ್ತೆ. ಇಲ್ಲಿ ಓಪನ್ ಬರುತ್ತೆ, ಬಟನ್ ಪಟ್ಟಿ ಥರ ಕೊಡ್ತೀವಿ. ಇದು ಕ್ಲೋಸ್ ನೆಕ್ಕು, ಬ್ಯಾಕಲ್ಲಿ ಕ್ಲೋಸ್ ನೆಕ್ಕು, ಫ್ರಂಟಲ್ಲಿ 5 ಇಂಚಸ್ ಡೀಪು. ಸೊ ಫುಲ್ ಲೆಂತ್ ಬಂದುಬಿಟ್ಟು ಇಲ್ಲಿ ಬರ್ದಿರೋ ಥರ 42 ಇಂಚಸ್ ಫುಲ್ ಲೆಂತ್ ಇದೆ. ಸೊ ಇದನ್ನು ಹೆಂಗೆ ಕನ್ವರ್ಟ್ ಮಾಡೋದಂತ ನೋಡೋಣ. ಫಸ್ಟು ಟಾಪ್ ಪೋರ್ಷನ್ಗೆ ನಾನು ಎಷ್ಟು ತೊಗೊಳ್ಬೇಕು, ಬಾಟಮ್ ಪೋರ್ಷನ್ಗೆ ಎಷ್ಟು ತೊಗೊಳ್ಬೇಕಂತ ಫಸ್ಟು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಟಾಪ್ ಪೋರ್ಷನ್ಗೆ ನಮ್ಮ ಬಾಡಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ದೂರ ಬರ್ತಾ ಇದೆ ಅಂತ. ವೇಸ್ಟ್ ರೌಂಡ್ ಬಂದುಬಿಟ್ಟು ನಮಗೆ 15 ಇಂಚಸ್ ಬರ್ತಿದೆ. ಸೊ ವೇಸ್ಟ್ಗಿಂತ ಒಂದು 1/2 ಇಂಚ್ ಇಲ್ಲ 1 ಇಂಚ್ ಮೇಲೆ ತೊಗೊಳ್ಳೋಣ. ಸೊ ಮೇಲ್ಗಡೆ ಬಂದುಬಿಟ್ಟು 14 ಇರಲಿ, ಕೆಳಗಡೆ 42 - 14 ಮಾಡ್ಕೊಳ್ಳೋಣ. ಸೊ 42 - 14 28 ಬರುತ್ತೆ. ಸೊ ಟಾಪ್ ಪೋರ್ಷನ್ 14 ಬರುತ್ತೆ, ಬಾಟಮ್ ಪೋರ್ಷನ್ 28 ಬರುತ್ತೆ. ಸೊ ಟಾಪ್ ಪೋರ್ಷನ್ ಫಸ್ಟ್ ಡ್ರಾಫ್ಟಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟಿಂಗ್ ಫ್ರಮ್ ದ ಟಾಪ್, ಇವಾಗ ನಾನು ಬಾಡಿ ಪೋರ್ಷನ್ 14 ಇಂಚಸ್ ಬೇಕು ಅಂತ ಮೆಷರ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ. ಸೊ ಆ 14 ಇಂಚಸ್ ಫಸ್ಟ್ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡಿ 14 ಇಂಚಸ್. ಫಸ್ಟು ಮಾರ್ಕ್ ಮಾಡ್ಕೊಳ್ತೀನಿ. ಸೊ 14 ಇಂಚಸ್ ಫಸ್ಟು ನಾನು ಎಷ್ಟು ಲೆಂತ್ ಬೇಕೋ ಅಷ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಶೋಲ್ಡರ್ ಪೋರ್ಷನ್, ಇದು ಬಾಟಮ್ ಪೋರ್ಷನ್. ಸೊ ನಾನು ಶೋಲ್ಡರಿಂದ ಸ್ಟಾರ್ಟ್ ಮಾಡಬೇಕು. ಶೋಲ್ಡರ್ 17 ಇಂಚಸ್ ಇದೆ. ಸೊ ಬಿಫೋರ್ ಎಲ್ಲ ಮೆಷರ್ಮೆಂಟ್ ಮುಂಚೆ ಒಂದು ಫಾರ್ಮುಲಾ ಇದೆ. ಅದು ಏನಂದರೆ ನಮ್ಮದು ಶೋಲ್ಡರ್ಸು ಯಾವಾಗಲೂ ಸ್ಟ್ರೈಟ್ ಇರಲ್ಲ ಅಲ್ವಾ. ನಮ್ಮ ಶೋಲ್ಡರ್ಸು ಯಾವಾಗಲೂ ಸ್ಟ್ರೈಟ್ ಇರಲ್ಲ. ಶೋಲ್ಡರ್ಸ್ ಯಾವಾಗಲೂ ಹಿಂಗೆ ಇದ್ಬಿಟ್ಟು ಹಿಂಗೆ ಸ್ಲೋಪ್ ಆಗುತ್ತೆ, ಕ್ರಾಸ್ ಆಗುತ್ತೆ ಅಲ್ವಾ. ಸೊ ಆ ಕ್ರಾಸ್ ತೊಗೊಳ್ಬೇಕಂದ್ರೆ ಇವಾಗ ಈ ಲೈನ್ ಸ್ಟ್ರೈಟ್ ಇದೆ. ಸೊ ಕ್ರಾಸ್ ಹೆಂಗೆ ತೊಗೊಳ್ತೀರಾ? ಕ್ರಾಸ್ ತೊಗೊಳ್ಬೇಕಂದ್ರೆ ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿ. ಫಸ್ಟು 2.75, 7.5, 1 ಇಂಚ್ ಕೆಳಗಡೆ ಬನ್ನಿ. ಆಮೇಲೆ ಇದು 2 ಪಾಯಿಂಟು ಮಾರ್ಕ್ ಮಾಡಬೇಕು. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. 2.75 ಇಂಚಸ್, 7.5 ಇಂಚಸ್, ಅಲ್ಲಿಂದ ಕೆಳಗಡೆ 1 ಇಂಚಿಗೆ ಬಂದುಬಿಟ್ಟು ಈ ಲೈನು ಕನೆಕ್ಟ್ ಮಾಡಿ. ಯಾವುದೇ ಬಾಡಿಗಾದರೂ ಈ ಥರ ಮೆಷರ್ಮೆಂಟ್ ತೊಗೊಳ್ಬೇಕು. ಇವಾಗ ಏನಾಯಿತು ನೋಡಿ, ನಮ್ಮದು ಶೋಲ್ಡರ್ ಸ್ಲೋಪ್ ಬಂತು. ಇವಾಗ ನಿಮ್ಮ ಬಾಡಿ ಮೆಷರ್ಮೆಂಟ್ಗೆ ತಗೊಳ್ಳಿ. ಶೋಲ್ಡರ್ ಬಂದುಬಿಟ್ಟು 14 ಇಂಚಸ್ ಇದೆ ಅಲ್ವಾ. ಸೊ ಇದು ಆದಮೇಲೆ ಇವಾಗ ನಮ್ಮ ಬಾಡಿ ಮೆಷರ್ಮೆಂಟ್ ತೊಗೊಳ್ಳೋಣ. ಇದು ಕನ್ಫ್ಯೂಸ್ ಆಗಬೇಡಿ. ಇದು ನಾನು ಸ್ಲೋಪ್ಗೆ ಮಾಡ್ತೀನಿ. ಸ್ಲೋಪ್ಗೆ ಮಾಡಿದ್ಮೇಲೆ ಇದನ್ನು ಸ್ಲೋಪ್ಗೆ ಮಾಡಿದ್ಮೇಲೆ ಇದನ್ನು ಮರ್ತೋಗ್ಬಿಟ್ಟು ನನ್ನ ಮೆಷರ್ಮೆಂಟ್ಸ್ ಎಷ್ಟಿದೆ ಅಂತ ತಗೊಳ್ಬೇಕು. ಸೊ ಇದು ವೇಸ್ಟು. ಸೊ ಇದು ಕ್ಯಾಲ್ಕುಲೇಷನ್ಗೆ ಇಲ್ಲ, ನನಗೆ ಸ್ಲೋಪ್ ಬಂದುಬಿಟ್ಟು. ಇವಾಗ ನನ್ನ ಶೋಲ್ಡರ್ ಮೆಷರ್ಮೆಂಟ್ ನೋಡಿ. ಇವಾಗ ನನ್ನ ಶೋಲ್ಡರ್ ಮೆಷರ್ಮೆಂಟ್ 14 ಇಂಚಸ್ ಇದೆ. ಯಾವಾಗಲೂ ಡ್ರಾಫ್ಟಿಂಗ್ ಮಾಡುವಾಗ ಇವಾಗ ಹಿಂಗಿದೆ ಅಂದರೆ ಡ್ರೆಸ್ಸು ಹಿಂಗಿದೆ ಅಲ್ವಾ. ಇದು ಫ್ರಂಟ್ ಪೋರ್ಷನ್ನು. ಸೊ ಯಾವಾಗಲೂ ನಾವು ಕಾಲು ಭಾಗ ಈ ಪೋರ್ಷನ್ನ ಡ್ರಾಫ್ಟ್ ಮಾಡ್ತೀವಿ. ಫುಲ್ ಡ್ರಾಫ್ಟ್ ಮಾಡಲ್ಲ, ಯಾವಾಗಲೂ ಕಾಲು ಭಾಗ ಡ್ರಾಫ್ಟ್ ಮಾಡ್ತೀನಿ. ಇದು ಫ್ರಂಟ್ ಪೋರ್ಷನಲ್ಲಿ ಕಾಲು ಭಾಗ, ಅರ್ಧ ಬ್ಯಾಕ್ ಪೋರ್ಷನ್ ಇನ್ನೊಂದು 2 ಪಾರ್ಟ್ ಬರುತ್ತೆ
ಅಲ್ವಾ. ಬ್ಯಾಕ್ ಪೋರ್ಷನ್ ಇನ್ನೊಂದು 2 ಪಾರ್ಟ್ ಬರುತ್ತೆ. 1 2 3 4 4 ಪಾರ್ಟ್ ಬರುತ್ತೆ. ಸೊ ನಾನು ಕಾಲು ಭಾಗ ಅಷ್ಟೇ ಮಾಡ್ತೀನಿ. ಫ್ರಂಟು ಹಾಫಲ್ಲೂ ಹಾಫು ಕಾಲು ಭಾಗ. ಸೊ ಕಾಲು ಭಾಗ ತೊಗೊಳ್ಬೇಕು. ಶೋಲ್ಡರ್ಸ್ ಯಾವಾಗಲೂ ಇಲ್ಲಿಂದ ಇಲ್ಲಿ ಮೆಷರ್ಮೆಂಟ್ ತೊಗೊಳ್ತೀವಿ, ಇಲ್ಲಿಂದ ಇಲ್ಲಿ ಡೈರೆಕ್ಟ್ ಮೆಷರ್ಮೆಂಟ್ ತೊಗೊಳ್ತೀವಿ ಅಲ್ವಾ. ಸೊ ಶೋಲ್ಡರ್ಸ್ನ 14 ಇದೆ ಅಂದರೆ ಡಿವೈಡೆಡ್ ಬೈ 2 ಮಾಡಬೇಕು. 14 ಡಿವೈಡೆಡ್ ಬೈ 2 ಇಸ್ 7 ಇಂಚಸ್. 7 ಇಂಚಸ್ ಇದೆ ಶೋಲ್ಡರ್. ಸೊ 7 ಹಾಫ್ ಇಂಚು. ಸ್ವಲ್ಪ ಇದರಲ್ಲಿ ಒಂದು ಮಾಡಿಫಿಕೇಷನ್ ಮಾಡಬೇಕು. ಹಾಫ್ ಶೋಲ್ಡರ್ ಮೈನಸ್ ಹಾಫ್ ಇಂಚ್ ತೊಗೊಳ್ಬೇಕು, ವಿಚ್ ಇಸ್ 6.5. ಈ 6.5 ಏನಕ್ಕೆ ತೊಗೊಳ್ಬೇಕಂದ್ರೆ ಒಂಚೂರು ಹಾಫ್ ಇಂಚ್ ಹೊರಗಡೆ ತೊಗೊಂಡ್ರೆ ನಿಮ್ಮ ನೆಕ್ ಶೇಪ್ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾವು 6.5 ತೊಗೊಳ್ತೀವಿ. ಇಲ್ಲಿ ನೋಡಿ 7 ಮಾರ್ಕಿಂಗ್ ಇಲ್ಲಿದೆ. 6.5ಗೆ ಮಾರ್ಕ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು. ನೋಡಿ ಸ್ಟ್ರೈಟ್ ಲೈನ್ ಇಲ್ಲಿ ಹಾಕ್ಕೊಳ್ಬೇಕು. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇವಾಗ ನೋಡಿ ನಾನು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ. ಮೆಜರ್ಮೆಂಟ್ ಇಲ್ಲೇ ಇದೆ ನನ್ನದು ಶೋಲ್ಡರು, ಬಟ್ ಅದಕ್ಕಿಂತ ಕೆಳಗಡೆ ಬರಬೇಕು. ಸೊ ನಾನು ಈ ಕ್ಯಾಲ್ಕುಲೇಷನ್ ಮಾಡಲ್ಲ, ಯಾಕಂದರೆ ಇದು ನನ್ನ ಸ್ಲೋಪ್ ಬಂದಮೇಲೆ ಇದು ವೇಸ್ಟ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಈಸ್ ವೇಸ್ಟ್. ಇವಾಗ ಈ ಪೋರ್ಷನ್ ಡ್ರಾಫ್ಟ್ ಮಾಡಬೇಕು. ಈ ಪೋರ್ಷನಲ್ಲಿ ನಾವು ಮೆಜರ್ಮೆಂಟಲ್ಲಿ ಏನು ತೊಗೊಂಡ್ವಿ, ಆರ್ಮ್ ರೌಂಡ್ ತೊಗೊಂಡಿದ್ವಿ. 13.5 ಆರ್ಮ್ ರೌಂಡ್ ಅಲ್ವಾ. 13.5 ಡಿವೈಡೆಡ್ ಬೈ 2 ಇಸ್ 6.75. 6.75 ಬರುತ್ತೆ. ಸೊ ನಾನು ಮೇಲಿಂದ ನೋಡಿ 6.75ಗೆ ಮಾರ್ಕ್ ಮಾಡ್ಕೊಳ್ತೀನಿ. 6.75ಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ನೋಡಿ ಹಿಂಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ತೀನಿ. ಸೊ ಇದು ಏನು ಲೈನ್ ಬರುತ್ತೆ ಅಂದರೆ ಇದು ನಂದು ಚೆಸ್ಟ್ ಲೈನ್. ಸೊ ಆಟೋಮೆಟಿಕಲಿ ನನ್ನ ಚೆಸ್ಟ್ ಲೈನ್ ಬಂದುಬಿಡುತ್ತೆ. ಇವಾಗ ಬಸ್ಟ್ ಇದೆ, ವೇಸ್ಟ್ ಇದೆ. ವೇಸ್ಟ್ ಇಸ್ ಆಲ್ಮೋಸ್ಟ್ ನಾನು 14, ನನಗೆ ಎಷ್ಟು ಲೆಂತ್ ಇದೆಯೋ ಅಷ್ಟೇ ತೊಗೊಂಡಿದ್ದೀನಿ. ಸೊ 15 ಇಲ್ಲಿ ಬರುತ್ತೆ. ಇದಕ್ಕೂ ಅಷ್ಟೇನು ವ್ಯತ್ಯಾಸ ಇಲ್ಲ. ಇಲ್ಲಿ ನೋಡಿ 15 ಇಲ್ಲಿ ಬರುತ್ತೆ, ಬಟ್ ನಾನು 1 ಇಂಚ್ ಮೇಲೆ ತೊಗೊಂಡಿದ್ದೀನಿ. ಸೊ ಇದು 15 ಬರುತ್ತೆ, ಬಟ್ ನನ್ನ ಪಾಯಿಂಟ್ ಬಂದುಬಿಟ್ಟು 1 ಇಂಚ್ ಮೇಲೆ. ಇಲ್ಲಿ ಏನು ಮೆಜರ್ಮೆಂಟ್ ಇದೆಯೋ ಅದನ್ನು ಇಲ್ಲೂ ತೊಗೊಳ್ತೀನಿ ನಾನು. ಓಕೆನಾ. ಸೊ ಇವಾಗ ಚೆಸ್ಟ್ ಬಂದುಬಿಟ್ಟು ಚೆಸ್ಟ್ ಆದಮೇಲೆ ವೇಸ್ಟ್ ತೊಗೊಳ್ಳೋಣ. ಸೊ ಇವಾಗ ಚೆಸ್ಟ್ ಆದಮೇಲೆ ಫಸ್ಟು ನಾವು ಶೋಲ್ಡರ್ಸ್ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈ ಲೈನ್ ಹಾಕ್ಬಿಟ್ವಿ. ಸೊ ಶೋಲ್ಡರ್ ಇದು ಎಷ್ಟು ಬೇಕು ನನಗೆ, ಬಟ್ಟೆ ಇದೆಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದು ಬಂದುಬಿಟ್ಟು ನಾನು ಒಂದು ಅಂದಾಜಿಗೆ 3 ಇಂಚಸ್ ತೊಗೊಳ್ತೀನಿ. ಒಂದು ಅಂದಾಜಿಗೆ ಇಲ್ಲಿ ನೋಡಿ 3 ಇಂಚಸ್ ತೊಗೊಳ್ತೀನಿ. ಸೊ ಇದು ನನಗೆ ಆ್ಯಕ್ಚುಲಿ ದೊಡ್ಡದಾಗಿ ಬೇಕು ಅಂತ ನಾನು ದೊಡ್ಡದಾಗಿ ತೊಗೊಂಡಿದ್ದೀನಿ. ಸ್ವಲ್ಪ ಚಿಕ್ಕದು ಬೇಕಂದರೆ ನೀವು ಚಿಕ್ಕದು ತೊಗೊಳ್ಬೋದು. 2.5 ಇಂಚಸ್ ಬೇಕಂದ್ರೆ 2.5 ಇಂಚಸ್ ತೊಗೊಳ್ಬೋದು. ಇಟ್ ಡಿಪೆಂಡ್ಸ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಸೊ ಇವಾಗ ಇಲ್ಲಿಂದ ನಾನು ನೆಕ್ಸ್ಟ್ ಏನಿದೆ ಚೆಸ್ಟ್ ಆಯಿತು, ನೆಕ್ಸ್ಟ್ ಏನಿದೆ ಬಸ್ಟ್ ಪಾಯಿಂಟ್ ಬಂದುಬಿಟ್ಟು 10.5, ಇದು ಬಂದುಬಿಟ್ಟು 14. ಸೊ ಇಲ್ಲಿಂದ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ. ನೋಡಿ ಸಪೋಸ್ ನಾನು ಶೋಲ್ಡರ್ಸ್ನ ಇಲ್ಲಿ ಸ್ವಲ್ಪ ಇಲ್ಲಿಂದ ತೊಗೊಂಡ್ರೆ ನಾನು ಇಲ್ಲಿಂದ ಫುಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳಿ. ಆಗ 14 ಇಲ್ಲಿ ಬರುತ್ತೆ ನೋಡಿ. ಸೊ ನಿಮ್ದು ಎಲ್ಲಿ ಶೋಲ್ಡರ್ ಎಂಡ್ ಆಗುತ್ತೋ ಅಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ಇದು ಆಲ್ಮೋಸ್ಟ್ ಅಲ್ಲೇ ಬರುತ್ತೆ. ಸೊ ನಾನು ಹಂಗೆ ಬಿಡ್ತೀನಿ. ಸಪೋಸ್ ನಿಮ್ಮ ಶೋಲ್ಡರ್ಸ್ ಇಲ್ಲಿಂದ ಬಂದರೆ, ನಿಮ್ಮ ಶೋಲ್ಡರ್ ಸ್ಟ್ರ್ಯಾಪ್ ಇದೆ ನೋಡಿ, ಇಲ್ಲಿಂದ ಬಂದರೆ ಇಲ್ಲಿಂದ 14 ಇಲ್ಲ 13 15 ಎಷ್ಟು ಬೇಕೋ ಅಷ್ಟು ಮೆಷರ್ಮೆಂಟ್ ಮಾಡಬೇಕು. ಸೊ ನಾನು ಇಲ್ಲಿಂದ ಮೆಷರ್ಮೆಂಟ್ ಮಾಡಿದ್ರೆ ನೋಡಿ ನಾನು 14 ಇಲ್ಲೇ ಬರುತ್ತೆ. ಜಸ್ಟ್ 1 ಪಾಯಿಂಟ್ ವ್ಯತ್ಯಾಸ. ಸೊ ಅದೊಂದು ಜ್ಞಾಪಕ ಇಟ್ಕೊಳ್ಳಿ. ಸೊ ಇಲ್ಲಾಂದರೆ ಫಸ್ಟ್ ಟೈಮ್ ಮಾಡುವಾಗ ಫುಲ್ ಲೆಂತ್ ಮಾಡ್ಕೊಂಡು ಬಿಡಬೇಡಿ, ಮೇಲಿಂದ ಸ್ಟಾರ್ಟ್ ಮಾಡಿ, ಅದು ಇನ್ನೂ ಈಸಿ ಇರುತ್ತೆ. ಮೇಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇದು ಬಸ್ಟು, ಇದು ವೇಸ್ಟು. ಸೊ ಬಸ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ.
ಓಕೆ. ಸೊ ಇವಾಗ ಲೆಂತ್ ಮೆಷರ್ಮೆಂಟ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ರೌಂಡ್ ಮೆಷರ್ಮೆಂಟ್ಸ್ ಮಾಡಬೇಕು. ಸೊ ರೌಂಡ್ ಮೆಷರ್ಮೆಂಟ್ ಮಾಡಬೇಕಂದ್ರೆ ಇವಾಗ ಇದೆಲ್ಲ ರೌಂಡ್ ಮೆಷರ್ಮೆಂಟ್ಸ್ ಅಲ್ವಾ, ಚೆಸ್ಟು, ಬಸ್ಟು, ವೇಸ್ಟ್ ಇದೆಲ್ಲ ರೌಂಡ್ ಮೆಷರ್ಮೆಂಟ್ಸ್. ಸೊ ಇದನ್ನೆಲ್ಲ ಡಿವೈಡೆಡ್ ಬೈ 4 ಮಾಡಬೇಕು. ಡಿವೈಡೆಡ್ ಬೈ 4 35 ಡಿವೈಡೆಡ್ ಬೈ 4 ಅಂದರೆ 8.75 ಬರುತ್ತೆ. 38 ಡಿವೈಡೆಡ್ ಬೈ 4 9.5 ಬರುತ್ತೆ. 32 ಡಿವೈಡ್ ಬೈ 4 8 ಇಂಚಸ್ ಬರುತ್ತೆ. ಸೊ ಇದೆಲ್ಲ ಡಿವೈಡೆಡ್ ಬೈ 4 ಬರುತ್ತೆ. ಸೊ ಚೆಸ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ 8.75. ಬಸ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ 8.5. ವೇಸ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ 8 ಇಂಚಸ್. ಸೊ ಇದು ಎಕ್ಸಾಕ್ಟ್ಲಿ ನನ್ನ ಬಾಡಿ ಮೆಷರ್ಮೆಂಟ್ ಪ್ರಕಾರ ಇದೆ. ಇವಾಗ ನಾನು ಸ್ವಲ್ಪ ಲೂಸ್ ಕೊಡಬೇಕು, ಯಾಕಂದರೆ ಇದು ಟೈಟ್ ಮೆಷರ್ಮೆಂಟ್ಸ್ ಅಲ್ವಾ, ನಮ್ಮ ಬಾಡಿ ಟೈಟ್ ಮೆಷರ್ಮೆಂಟ್ಸು. ಸೊ ಇದಕ್ಕಿಂತ ಒಂಚೂರು ಲೂಸ್ ಕೊಡಬೇಕು. ಸೊ ನಾನು ಇದಕ್ಕೆ ಒಂದು 1/2 ಇಂಚ್ ಇಲ್ಲಿ ಲೂಸ್ ಕೊಡ್ತೀನಿ. ಬಸ್ಟಲ್ಲಿ ನಾನು ಲೂಸ್ ಕೊಡಲ್ಲ. ಬಸ್ಟಲ್ಲಿ ಯಾವಾಗಲೂ ಲೂಸ್ ಕೊಡಬಾರ್ದು ಜಾಸ್ತಿ, ಯಾಕಂದರೆ ಬಸ್ಟಲ್ಲಿ ಲೂಸ್ ಕೊಟ್ಟರೆ ನಿಮ್ಗೆ ಈ ಪೋರ್ಷನಲ್ಲಿ ಎಕ್ಸಸ್ ಬಟ್ಟೆ ಬಂದುಬಿಡುತ್ತೆ. ಸೊ ಯಾವಾಗಲೂ ಬಸ್ಟಲ್ಲಿ ಲೂಸ್ ಕೊಡಬೇಡಿ. ಹಂಗೆ ಕೊಡೋಂಗಿದ್ರೆ ಒಂದು 1/4 ಇಂಚ್ ಕೊಡ್ಬೋದು, ಜಾಸ್ತಿ ಕೊಡಬಾರ್ದು. ವೇಸ್ಟ್ ನನಗೆ ಸ್ವಲ್ಪ ಲೂಸೇ ಇರಲಿ ಅಂತ ನಾನು 3/4 ಇಂಚ್ ತೊಗೊಳ್ತೀನಿ. ಸೊ ನೋಡಿ 3/4 ಇಂಚ್ ತೊಗೊಳ್ತೀನಿ. ಸೊ ಇದು ಬಂದುಬಿಟ್ಟು ಮೆಷರ್ಮೆಂಟ್ಸ್. 1/4 ಚೆಸ್ಟ್, 1/4 ವೇಸ್ಟು, 1/4 ಚೆಸ್ಟು, 1/4 ಬಸ್ಟು, 1/4 ವೇಸ್ಟು. ಸೊ ಚೆಸ್ಟ್ಗೆ 1/2 ಇಂಚಸ್ ಕೊಟ್ಟಿದ್ದೀನಿ, ಬಸ್ಟ್ಗೆ ಏನು ಕೊಟ್ಟಿಲ್ಲ, ವೇಸ್ಟ್ಗೆ 3/4 ಇಂಚ್ ಕೊಟ್ಟಿದ್ದೀನಿ. ನೀವು 1/2 ಇಂಚು ಬಿಡ್ಬೋದು, ಎಷ್ಟು ಬೇಕಾದರೂ ನಿಮ್ಮ ಇಷ್ಟ ಬಿಡ್ಬೋದು. ಸೊ ನಾನು ವೇಸ್ಟಲ್ಲಿ ಸ್ವಲ್ಪ ಲೂಸ್ ಇರಲಿ ಅಂತ 3/4 ಇಂಚ್ ಕೊಟ್ಟಿದ್ದೀನಿ, ಇಲ್ಲಾಂದರೆ 1/2 ಇಂಚ್ ಕೊಡಿ ಸಾಕು. ಸೊ ಇವಾಗ ಫ್ರೆಂಚ್ ಕರ್ವ್ ತೊಗೊಳ್ಳಿ. ಫ್ರೆಂಚ್ ಕರ್ವ್ ತೊಗೊಂಡು ಸೈಡ್ಸ್ನ ಫಿನಿಶ್ ಮಾಡೋಣ. ಸೈಡ್ಸ್ನ ಇದು ಚೆಸ್ಟ್ಗೂ ಬಸ್ಟ್ಗೂ ಈ ಪೋರ್ಷನ್ ಫ್ರೆಂಚ್ ಕರ್ವ್ ನಾವು ತೊಗೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿಂದ ಹಿಂಗೆ ತೊಗೊಳ್ಬೇಕು ನೋಡಿ, ಈ ಪೋರ್ಷನ್ ಫ್ರೆಂಚ್ ಕರ್ವಲ್ಲಿ ತೊಗೊಳ್ಬೇಕು. ದೆನ್ ಇಲ್ಲಿಂದ ಇಲ್ಲಿ ತೊಗೊಳ್ಬೇಕು. ಸೊ ಅದನ್ನು ಇಲ್ಲಿ ನೋಡಿ, ಸೈಡ್ ಅಂತ ಒಂದು ಪೋರ್ಷನ್ ಇದೆ ಫ್ರೆಂಚ್ ಕರ್ವಲ್ಲಿ. ಸೈಡ್ ಅಂತ ಒಂದು ಮೆಷರ್ಮೆಂಟ್ ಇದೆ. ಆ ಸೈಡ್ ಅನ್ನೋ ಮೆಷರ್ಮೆಂಟ್ನ ಇಲ್ಲಿಟ್ಬಿಟ್ಟು ಅರ್ಧ ದಾರಿಗೆ ಬನ್ನಿ, ಅರ್ಧ ದಾರಿಗೆ ಬನ್ನಿ. ಸೊ ಇನ್ನೊಂದು ಆ ಸೈಡ್ನ ಹಿಂಗೆ ಫ್ಲಿಪ್ ಮಾಡಿಬಿಟ್ಟು ಇದನ್ನು ನಾನು ಕನೆಕ್ಟ್ ಮಾಡಿ. ಸೊ ನಿಮಗೆ ಸೈಡ್ ಹಿಂಗೆ ಮೆಷರ್ಮೆಂಟ್ ಹಿಂಗೆ ಬರುತ್ತೆ. ಸೊ ಇದು ಬಂದುಬಿಟ್ಟು ಸೈಡ್ ಮೆಷರ್ಮೆಂಟು. ನೋಡಿ ತಿರ್ಗಾ ಹೇಳ್ತೀನಿ ನೋಡಿ, ಸೈಡ್ ಅಂತ ಮೆಷರ್ಮೆಂಟ್ ಬರುತ್ತೆ. ಅದು 9.5 ಇಂಚಸ್. ಇಲ್ಲಿಂದ ಮಾರ್ಕ್ ಮಾಡಿದ್ರೆ 9.5 ಇಂಚಸ್ಗೆ ಬರುತ್ತೆ. ಸೊ 9.5 ಇಂಚಸ್ಸಿಂದ ಅರ್ಧ ದಾರಿಗೆ ರ್ಯಾಂಡಮಾಗಿ ಅರ್ಧ ದಾರಿಗೆ ತೊಗೊಂಡು ಬನ್ನಿ. ತಿರ್ಗಾ ಹಿಂಗೆ ಫ್ಲಿಪ್ ಮಾಡಿಬಿಟ್ಟು ಅದೇ ಸೈಡ್ ಲೈನ್ ಇದೆಯಲ್ಲ ಅಲ್ಲಿಂದ ಅರ್ಧ ದಾರಿಗೆ ತೊಗೊಂಡು ಬನ್ನಿ. ಸೊ ಇಷ್ಟೇ. ಇದು ಬಂದುಬಿಟ್ಟು ನಮಗೆ ಮೆಷರ್ಮೆಂಟ್. ಇದು ಬಂದುಬಿಟ್ಟು ನಿಮಗೆ ಎಕ್ಸಾಕ್ಟ್ ಎಷ್ಟು ಬೇಕು ಅಂತ ಮೆಷರ್ಮೆಂಟು. ಇವಾಗ ಇಲ್ಲಿ ಆರ್ಮ್ ರೌಂಡ್ ಮೆಷರ್ಮೆಂಟ್ ತೊಗೊಳ್ಳೋಣ. ಆರ್ಮ್ ರೌಂಡ್ ಮೆಷರ್ ಮಾಡುವಾಗ ಈ 6.75 ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಡಿವೈಡೆಡ್ ಬೈ 2. ಸೊ 3.5ಗಿಂತ 1 ಪಾಯಿಂಟ್ ಕಮ್ಮಿ, 3.5ಗಿಂತ 1 ಪಾಯಿಂಟ್ ಕಮ್ಮಿ. ಸೆಂಟರ್ ಪಾಯಿಂಟ್ ಇಲ್ಲಿ ಹಾಕ್ಕೊಂಡ್ಬಿಡಿ. ಸೊ ಇಲ್ಲಿಂದ 3/4 ಇಂಚ್ ಹೊರಗಡೆ ಬರಬೇಕು. 3/4 3/4 ಇಂಚ್ ಹೊರಗಡೆ ಬನ್ನಿ. ಸೊ ಈ ಸೆಂಟರ್ ಪಾಯಿಂಟಿಂದ 3/4 ಇಂಚ್ ಹೊರಗಡೆ ಬಂದುಬಿಟ್ಟು ತಿರ್ಗಾ ಈ ಫ್ರೆಂಚ್ ಕರ್ವೇ ತೊಗೊಳ್ಳಿ. ಈ ಪೋರ್ಷನಲ್ಲಿ ಹೇಳ್ದಂಗೆ ಅಷ್ಟು ಕರ್ವ್ ಇರಲ್ಲ. ಸೊ ಅದೇ ಪೋರ್ಷನ್ ಇಲ್ಲೂ ತೊಗೊಂಡ್ವಿ, ಅದೇ ಪೋರ್ಷನ್ ಇಲ್ಲೂ ತೊಗೊಳ್ಬೇಕು. ಈ ಮೇಲೆ ಪಾಯಿಂಟು, ಈ ಕೆಳಗಡೆ ಪಾಯಿಂಟು ನಾನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಪಾಯಿಂಟು ಮಾರ್ಕ್ ಮಾಡ್ಕೊಳ್ಬೇಕು. ಆಮೇಲೆ ಈ ಸೆಂಟ್ರ್ ಪಾಯಿಂಟು, ಈ ಲೈನು ಮಾರ್ಕ್ ಮಾಡ್ಕೊಳ್ಬೇಕು. ಸೊ ನೀವು ಹಿಂಗೆ ಇಟ್ಕೊಂಡು ಬನ್ನಿ. ಹಿಂಗೆ ಇಟ್ಕೊಂಡು ಬಂದರೆ ನೋಡಿ, ಇವಾಗ ನನ್ನ ಫ್ರೆಂಚ್ ಕರ್ವ್ ಹಿಂಗಿದೆ. ಈ ಫ್ರೆಂಚ್ ಕರ್ವ್ ಹಿಂಗಿಟ್ರೂ ಜಾಯಿನ್ ಆಗುತ್ತೆ. ಬಟ್ ನನಗೆ ಕರ್ವ್ ನೋಡಿ ಹಿಂಗೆ ಬರುತ್ತೆ. ನಾನೊಂದು ಎಕ್ಸಾಂಪಲ್ ಪೆನ್ಸಿಲಲ್ಲಿ ಹಾಕ್ತೀನಿ. ಹಿಂಗೆ ಬರುತ್ತೆ ಅಲ್ವಾ? ಸೊ ನನ್ನ ಕರ್ವ್ ಚೆನ್ನಾಗಿಲ್ಲ. ಹಿಂಗೆ ಇಟ್ಕೊಂಡ್ರೂ ಜಾಯಿನ್ ಆಗುತ್ತೆ. ಬಟ್ ಏನಾಗುತ್ತೆ, ನನ್ನ ಮೆಷರ್ಮೆಂಟ್ ನೋಡಿ ಆಚೆ ಹೋಗಿದೆ. ಸೊ ಹಂಗೆಲ್ಲ ಇರಬಾರ್ದು. ಎಕ್ಸಾಕ್ಟ್ ಈ ಕರ್ವ್ ಈ ಲೈನ್ಗೆ ಸ್ವಲ್ಪ ಅಲೈನ್ ಆಗೋ ಥರ ತೊಗೊಂಡು ಬನ್ನಿ. ಸೊ 1 ಪಾಯಿಂಟಲ್ಲಿ ನಿಮಗೆ ನೋಡಿ, ಇದು ಸೆಂಟ್ರ್ ಪಾಯಿಂಟು, ಬಟ್ ಇದು ಈ ಲೈನ್ಗೆ ಅಲೈನ್ ಆಗುತ್ತೆ ಮತ್ತು ಈ ಲೈನ್ಗೆ ಟಚ್ ಆಗುತ್ತೆ. ಸೊ ಅದನ್ನೇ ಇಟ್ಕೊಂಡು
ಸ್ಟ್ರೈಟಾಗಿ ಹಾಕ್ಬಿಡಿ. ಸೊ ನೋಡಿ, ಈ 2 ಲೈನ್ಗೂ ಈ ಲೈನ್ಗೂ ವ್ಯತ್ಯಾಸ ನೋಡಿ, ಹಿಂಗೆ ಬರಬೇಕು. ಸೊ ಅದಾದಮೇಲೆ ನೆಕ್ ಮಾಡೋಣ. ನೆಕ್ ಪೋರ್ಷನ್ಗೆ ನಾನು ಫ್ರಂಟಲ್ಲಿ ಡೀಪ್ ಹೇಳಿದ್ದೀನಿ. ನೆಕ್ ಡೀಪ್ ಬಂದುಬಿಟ್ಟು 5 ಇಂಚಸ್ ಅಂತ. ಸೊ ನಾನು 5 ಇಂಚಸ್ ಮಾರ್ಕ್ ಮಾಡ್ಕೊಳ್ತೀನಿ. 5 ಇಂಚಸ್ಗೆ ಫಸ್ಟು ಮಾರ್ಕ್ ಮಾಡ್ಕೊಳ್ತೀನಿ. ಯಾವಾಗಲೂ ನೆಕ್ ಮೆಷರ್ಮೆಂಟ್ ಮಾರ್ಕ್ ಮಾಡುವಾಗ ಫಸ್ಟು ಒಂದು ಸ್ಕ್ವೇರ್ ಹಾಕ್ಕೊಂಡ್ಬಿಡಿ. ಸ್ಕ್ವೇರ್ ಹಾಕ್ಕೊಂಡು ಆಮೇಲೆ ಫ್ರೆಂಚ್ ಕರ್ವಲ್ಲಿ ಶೇಪ್ ತೆಗೆದ್ರೆ ಇನ್ನು ನೀಟಾಗಿ ಬರುತ್ತೆ ನಿಮಗೆ ಶೇಪ್ಸು. ಸೊ ಇಲ್ಲಿ ನೋಡಿ, ಫ್ರೆಂಚ್ ಕರ್ವಲ್ಲಿ ಹಿಂಗೆ ಶೇಪ್ ಕೊಡ್ತೀನಿ. ನನಗೆ ಇಲ್ಲಿ ತುಂಬ ಬ್ರಾಡ್ ಬೇಕಂದರೆ ಹಿಂಗೆ ಇಟ್ಕೊಳ್ಬೋದು, ಇಲ್ಲ ನನಗೆ ಕಮ್ಮಿ ಬೇಕಂದರೆ ಹಿಂಗೆ ಇಟ್ಕೊಳ್ಬೋದು. ಸೊ ಯಾವ ಥರ ಬೇಕಂತ ನೀವೇ ಇದು ಮಾಡ್ಕೊಳ್ಳಿ. ನನಗೆ ಇಲ್ಲಿ ಸ್ವಲ್ಪ, ಇದು ಆ್ಯಕ್ಚುಲಿ ಟಾಪ್ ಅಲ್ವಾ, ಸೊ ನನಗೆ ಸ್ವಲ್ಪ ಕಮ್ಮಿನೇ ತಗೊಳ್ತೀನಿ. ಹಿಂಗೆ ತಗೊಳ್ತೀನಿ. ಸೊ ಹಿಂಗೆ ತಗೊಳ್ತೀನಿ. ಸೊ ಇವಾಗ ನಂದು ಫ್ರಂಟು ರೆಡಿ ಆಯಿತು, ನೆಕ್ ರೆಡಿ ಆಯಿತು, ಶೋಲ್ಡರ್ಸ್ ರೆಡಿ ಆಯಿತು, ನಮಗೆ ಇದು ಆರ್ಮ್ ರೌಂಡ್ ರೆಡಿ ಆಯಿತು, ಸೈಡ್ ರೆಡಿ ಆಯಿತು, ಬಾಟಮ್ ರೆಡಿ ಆಯಿತು. ಇದಿಷ್ಟು ರೆಡಿ ಆಯಿತು. ಇದು ಬಂದುಬಿಟ್ಟು ನಮಗೆ ಫ್ರಂಟು. ಸೊ ಇದೇ ಥರನೇ ಬ್ಯಾಕ್ ಮೆಷರ್ಮೆಂಟ್ಸ್ ಇರುತ್ತೆ. ಸೊ ಬ್ಯಾಕ್ ಡ್ರಾಫ್ಟ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡೋಣ. ಸೊ ಈಗ ಬ್ಯಾಕ್ ಡ್ರಾಫ್ಟಿಂಗ್ ಮಾಡುವಾಗ ಫಸ್ಟು ಲೆಂತ್ ಮಾಡೋದು ಬೇಡ, ನಾವು ಫಸ್ಟು ಮೇಲಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಫ್ರಂಟಲ್ಲೂ ನೀವು ಮಾಡುವಾಗ ಇದೇ ಥರನೇ ಸ್ಟಾರ್ಟ್ ಮಾಡಿ. ಫಸ್ಟು ಲೆಂತ್ ಇಟ್ಬಿಟ್ರೆ ನಿಮಗೆ ಲೆಂತ್ ಎಷ್ಟು ಬೇಕು ಅಂತ ನಮಗೆ ಈ ಥರ ಲೈನ್ ಬರುತ್ತೆ. ಸೊ ನಮಗೆ ಲೆಂತು ಎಷ್ಟು ಬೇಕು ಅಂತ ಎಕ್ಸಾಕ್ಟ್ಲಿ ಗೊತ್ತಾಗಲ್ಲ. ಸೊ ಈ ಶೋಲ್ಡರ್ ಡ್ರಾಫ್ಟ್ ಮಾಡಿದ ಮೇಲೆ ನೀವು ಇದನ್ನು ಡ್ರಾಫ್ಟ್ ಮಾಡಿ. ಸೊ ಇಲ್ಲಿಂದ ನೋಡಿ ಸ್ಟಾರ್ಟ್ ಮಾಡಿ. ಫಸ್ಟು ಮೇಲೆ ಶೋಲ್ಡರ್ಗೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಫ್ರಂಟಲ್ಲಿ ಏನು ಮಾಡಿದ್ವು ಅದೇ ಮೆಷರ್ಮೆಂಟೇ, ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. 2.75 7.5 1 ಇಂಚ್ ಕೆಳಗಡೆ ಆ್ಯಸ್ ಯೂಶ್ವಲ್ ಕಾಮನ್ ಸೇಮ್ ಫ್ರಂಟಲ್ಲಿ ಏನು ಮಾಡಿದ್ರು ಅದೇನೇ ಮಾಡ್ತಿದ್ದೀನಿ, ಏನು ಎಕ್ಸ್ಟ್ರಾ ಮಾಡ್ತಿಲ್ಲ. ಹಿಂಗೆ ಇದು ಬಂದುಬಿಟ್ಟು ನಿಮಗೆ ವೇಸ್ಟು. ಸೊ ಇವಾಗ ನಾನು ಶೋಲ್ಡರ್ಸು 6.5, ಹಾಫ್ ಶೋಲ್ಡರ್ 7 ಇಂಚಸ್ ಇತ್ತು, ಮೈನಸ್ ಹಾಫ್ ಇಂಚ್ 6.5. ಸೊ ಇಲ್ಲಿಂದ 6.5ಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. 6.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಫಸ್ಟು ಒಂದು ಲೈನ್ ಹಾಕ್ಕೊಳ್ಳಿ. ಆಮೇಲೆ ಫ್ರಂಟಲ್ಲಿ ಏನು ಮಾಡಿದ್ವಿ, ಆರ್ಮ್ ರೌಂಡ್ ತೊಗೊಂಡ್ವಿ. 13.5 ಡಿವೈಡೆಡ್ ಬೈ 2 ವಿಚ್ ಇಸ್ 6.75. ತಿರ್ಗಾ 6.75ಗೆ ಒಂದು ಲೈನ್ ಹಾಕ್ಕೊಳ್ಳಿ. ಪಾಯಿಂಟ್ ಇಟ್ಬಿಟ್ಟು ಇದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಆಮೇಲೆ ಶೋಲ್ಡರ್ ಸ್ಟ್ರಾಪ್ ಮಾಡೋಣ. ಫ್ರಂಟಲ್ಲಿ ನಾನು ಎಷ್ಟು ತೊಗೊಂಡಿದ್ದೀನೋ ಇವಾಗ ನೋಡಿ, ಫ್ರಂಟಲ್ಲಿ ನಾನು 3 ಇಂಚಸ್ ಶೋಲ್ಡರ್ ಸ್ಟ್ರಾಪ್ ತೊಗೊಂಡಿದ್ದೀನಿ. ಸೊ ಬ್ಯಾಕಲ್ಲೂ ನಾನು ಸೇಮ್ 3 ಇಂಚಸ್ ಶೋಲ್ಡರ್ ಸ್ಟ್ರಾಪ್ ತೊಗೊಳ್ಬೇಕು. ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ 3 ಇಂಚಸ್ ಶೋಲ್ಡರ್ ಸ್ಟ್ರಾಪ್ ಕೊಡಬೇಕು. ಇವಾಗ ಈ ಪಾಯಿಂಟಿಂದ ನಾನು ಬಸ್ಟ್ ಪಾಯಿಂಟು, ವೇಸ್ಟ್ ಪಾಯಿಂಟ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟಲ್ಲೂ. ಸೊ ಇಲ್ಲಿ ಬ್ಯಾಕಲ್ಲೂ ನೋಡಿ, ಇಲ್ಲಿಂದ ಬ್ಯಾಕಲ್ಲಿ ಬಸ್ಟೆಲ್ಲ ಬರಲ್ಲ. ಸೊ ಡೈರೆಕ್ಟ್ಲಿ ವೇಸ್ಟು 15, ಬಟ್ ನಾನು ಲೆಂತ್ ಎಷ್ಟು ತೊಗೊಂಡಿದ್ದೀನಿ 14 ತೊಗೊಂಡಿದ್ದೀನಲ್ಲ, 14ಗೆ ಡೈರೆಕ್ಟಾಗಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಡೈರೆಕ್ಟ್ಲಿ ಚೆಸ್ಟು ವೇಸ್ಟು ಅಷ್ಟೇ. ಇವಾಗ ಸೇಮ್ ಏನು ಮಾಡಿದ್ವಿ ನೆಕ್ಸ್ಟು, 1/4 ಚೆಸ್ಟು 1/4 ವೇಸ್ಟ್ ಅದನ್ನೇ ಮಾರ್ಕ್ ಮಾಡ್ಕೊಳ್ಬೇಕು. 8.75 1/4 ಚೆಸ್ಟು, ವೇಸ್ಟ್ ಬಂದುಬಿಟ್ಟು 8 ಇಂಚಸ್ ಅಲ್ವಾ. ಸೊ ಫ್ರಂಟಲ್ಲಿ ಎಷ್ಟು ಅಲವೆನ್ಸ್ ಕೊಟ್ಟೆ ನಾನು, ವೇಸ್ಟಲ್ಲಿ 3/4 ಇಂಚ್ ಅಲವೆನ್ಸ್ ಕೊಟ್ಟೆ, ನಾನು ಬಸ್ಟಲ್ಲಿ 1/2 ಇಂಚ್ ಅಲವೆನ್ಸ್ ಕೊಟ್ಟೆ ಅಲ್ವಾ. ಸೊ ಹಿಂಗೆ ಕೊಟ್ಟೆ. ಫ್ರಂಟಲ್ಲಿ ಶೇಪ್ಸ್ ಇಲ್ವಲ್ಲ, ಸೊ ಡೈರೆಕ್ಟ್ಲಿ ನಾನು ಇಲ್ಲಿಂದ ಹಿಂಗೂ ತೊಗೊಳ್ಬೋದು, ಇಲ್ಲಾಂದರೆ ಬ್ಯಾಕಲ್ಲಿ ಹೆಂಗೆ ಮಾಡಿದ್ರೋ ಅದೇ ಥರನೇ ಶೇಪ್ ಕೊಡ್ಬೋದು. ಸೊ ಹಿಂಗೆ ಇಟ್ಕೊಂಡು ಸೇಮ್ ಶೇಪ್ ನಾನು ಟ್ರೇಸ್ ಮಾಡ್ಬೋದು. ಇಲ್ಲಿ ನೋಡಿ, ಸೊ ಅದು ನಿಮಗೆ ಇನ್ನೂ ಈಸಿಯಾಗಿರುತ್ತೆ. ಇವಾಗ ಹಿಂಗೆ ಇಟ್ಕೊಂಡು
ನೋಡಿದ್ರೆ ಅಲ್ಲೇ ಶೇಪ್ ಬಂದಿದೆ ಮಾರ್ಕಿಂಗು. ಸೊ ಅದೇ ಶೇಪ್ನೇ ನಾನು ಬ್ಯಾಕಲ್ಲೂ ಕೊಡ್ಬೋದು. ಸೊ ಎಕ್ಸಾಕ್ಟ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ ಸೇಮ್ ಶೇಪ್ ಬ್ಯಾಕಲ್ಲಿ ಹೆಂಗೆ ಕೊಟ್ಟಿವೋ ಅದೇ ಥರ. ಆರ್ಮ್ ರೌಂಡಲ್ಲಿ ಬ್ಯಾಕಿಗೆ ತಕ್ಕಂತೆ ಮಾಡಬೇಕು. ಸೊ ಆರ್ಮ್ ರೌಂಡಲ್ಲಿ 6.75 ಅಲ್ವಾ, ಡಿವೈಡೆಡ್ ಬೈ 2 3.5ಗಿಂತ 1 ಪಾಯಿಂಟ್ ಕಮ್ಮಿ ತಗೊಳ್ಬೇಕು. ತಗೊಂಡು ಇಲ್ಲಿ ನೋಡಿ ಈ ಪಾಯಿಂಟು ಕನೆಕ್ಟ್ ಮಾಡಿ. ಸೊ ನಾನು ಹಿಂಗೂ ತೊಗೊಳ್ಬೋದು, ಇಲ್ಲಿ ತೊಗೊಂಡ್ರೆ ಒಂಚೂರು ಟೈಟ್ ಆಗುತ್ತೆ. ಟೈಟ್ ಅಂದರೆ ಫಿಟ್ಟಿಂಗ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕರೆಕ್ಟಾಗಿರುತ್ತೆ. ಹಿಂಗೆ ತೊಗೊಂಡ್ರೂ ಸರಿ ಇರುತ್ತೆ. ಒಂದು ಸ್ವಲ್ಪ ವ್ಯತ್ಯಾಸ ಬರುತ್ತೆ, ಬಟ್ ಇಟ್ಸ್ ಓಕೆ. ಸ್ವಲ್ಪ ಲೂಸ್ ಇದ್ರೂ ತೊಂದರೆ ಇಲ್ಲ. ಹಿಂಗೆ ಮಾಡಬೇಕು. ಇಲ್ಲ ನಿಮ್ಗೆ ಹಿಂಗೆ ಬೇಕಂದ್ರೂ ಹಿಂಗೂ ಮಾಡ್ಬೋದು, ಹೆಂಗೆ ಬೇಕಾದರೂ ತೊಗೊಳ್ಬೋದು. ಸೊ ಬ್ಯಾಕಲ್ಲಿ ಸ್ಟ್ರೈಟ್ ಬಂದುಬಿಟ್ಟು ಕರ್ವ್ ಬರುತ್ತೆ. ಸೊ ಇವಾಗ ಬ್ಯಾಕಲ್ಲಿ ನಾನು ಡೀಪ್ ಎಷ್ಟು ಕೊಡ್ತೀನಿ, ನಾನು ಒಂದು 2 ಇಂಚಸ್ ಡೀಪ್ ಕೊಡ್ತೀನಿ. 2 ಇಂಚಸ್ಗೆ ನಾನು ಫಸ್ಟು ಏನು ಮಾಡ್ಕೊಳ್ತೀನಿ, ನೆಕ್ಕಿಗೆ ಮಾಡುವಾಗ ಫಸ್ಟು ಸ್ಕ್ವೇರ್ ಹಾಕ್ಕೊಂಡು ಆಮೇಲೆ ನೆಕ್ ಶೇಪ್ ಕೊಡಬೇಕು. ಸೊ ಇಷ್ಟೇ ಬ್ಯಾಕು, ಸೇಮ್ ಫ್ರಂಟ್ ಮಾಡ್ದಂಗೆ ಬ್ಯಾಕು. ಇಷ್ಟೇ ಮೆಷರ್ಮೆಂಟ್ಸ್ ಚೇಂಜ್ ಆಗುತ್ತೆ. ನೆಕ್ಕು, ಶೋಲ್ಡರು, ಆರ್ಮ್ ರೌಂಡು, ಸೈಡು, ಬಾಟಮು. ಸೊ ಇದಿಷ್ಟು ರೆಡಿ ಆಯಿತು. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಫ್ಯಾಬ್ರಿಕ್ನ ಕಟ್ ಮಾಡಬೇಕು. ಬಟ್ ಬಿಫೋರ್ ದ್ಯಾಟ್ ನಾನು ಕೆಳಗಡೆ ಇವಾಗ ಇಲ್ಲಿಗೆ ರೌಂಡ್ಗೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕಂತ ನಾನು ಫ್ಯಾಬ್ರಿಕ್ ಕಟ್ ಮಾಡಿದ್ಮೇಲೆ ಈ ಮೆಷರ್ಮೆಂಟ್ನ ನಾನು ಹೇಳ್ತೀನಿ. ಸೊ ಫಸ್ಟ್ ಫ್ಯಾಬ್ರಿಕ್ ಪೇಪರ್ ಪ್ಯಾಟರ್ನ್ ಕಟ್ ಮಾಡೋಣ. ಪೇಪರ್ ಪ್ಯಾಟರ್ನ್ ಕಟ್ ಮಾಡಿಬಿಟ್ಟು ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಬ್ಯಾಕ್ನ ಕಟ್ ಮಾಡ್ತಿದ್ದೀನಿ. ಎಕ್ಸಾಕ್ಟಾಗಿ ಬಾಡಿ ಮೆಷರ್ಮೆಂಟ್ ಕಟ್ ಮಾಡ್ತಿದ್ದೀವಿ. ಸೊ ನನ್ನ ಅಲವೆನ್ಸ್ ಬಂದುಬಿಟ್ಟು ನಾನು ಬಟ್ಟೆಯಲ್ಲಿ ಕೊಡಬೇಕು. ಸೊ ಇದು ನನ್ನದು ರೆಡಿ ಪ್ಯಾಟರ್ನ್ ಪೇಪರ್. ಸೊ ಇದು ಬ್ಯಾಕು, ಇದು ಫ್ರಂಟ್ ಮಾಡ್ತೀನಿ. 14 ಇಂಚಸ್ ಇಲ್ಲೇ ಬರುತ್ತಲ್ವ, ಸೊ ಅದು ಬಂದುಬಿಟ್ಟು ನನಗೆ ಫ್ರಂಟ್ ಆಗುತ್ತೆ. ಇದಕ್ಕೆ ಟಾಪ್ ಪೋರ್ಷನ್ಗೆ ನಾನು ಲೈನಿಂಗ್ ಕೊಡ್ತೀನಿ, ಬಾಟಮ್ ಪೋರ್ಷನ್ಗೆ ನಾನು ಲೈನಿಂಗ್ ಕೊಡಲ್ಲ. ಬಾಟಮ್ ಸ್ವಲ್ಪ ಗ್ಯಾದರ್ಸ್ ಕೊಟ್ಬಿಟ್ಟು ಹಂಗೆ ಲೂಸ್ ಆಗಿ ಬಿಟ್ಬಿಡ್ಬೇಕು. ಸೊ ಇದೆರಡು ಆಯಿತು. ಇವಾಗ ಮೇನ್ನ ಫಸ್ಟ್ ನಾನು ಲೈನಿಂಗ್ನ ಕಟ್ ಮಾಡಬೇಕು. ಲೈನಿಂಗ್ ಇಟ್ಕೊಂಡು ಮೇನ್ನ ಕಟ್ ಮಾಡಬೇಕು. ಸೊ ಎಷ್ಟೆಷ್ಟು ಅಲವೆನ್ಸ್ ಬಿಟ್ಕೊಂಡು ಎಷ್ಟೆಷ್ಟು ಕಟ್ ಮಾಡ್ತೀವಿ ಅಂತ ನಾನು ಅದರಲ್ಲಿ ತೋರಿಸ್ತೀನಿ. ಸೊ ಫಸ್ಟು ಫ್ಯಾಬ್ರಿಕ್ನ ಹಾಕ್ಕೊಂಡು ಬಿಡೋಣ. ಲೈನಿಂಗ್ ಫ್ಯಾಬ್ರಿಕ್ ಹಾಕಿದ್ದೀನಿ. ಇಲ್ಲಿ ಓಪನ್ ಇದೆ, ಇಲ್ಲಿ ಆನ್ ಫೋಲ್ಡ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಆನ್ ಫೋಲ್ಡ್ ಇದೆ. ಸೊ ಇದನ್ನು ನಾನು ಫ್ರಂಟ್ ಇದೆಯಲ್ಲ,
ಫ್ರಂಟ್ ಬಂದುಬಿಟ್ಟು ಓಪನ್ ಬರುತ್ತೆ. ಆ್ಯಕ್ಚುಲಿ ನಾನು ಬಟನ್ ಲೂಪ್ ಕೊಡಬೇಕಲ್ವ, ಬಟನ್ನು ಮತ್ತು ಹುಕ್ಕು. ಸೊ ಫ್ರಂಟ್ನ ಹಿಂಗೆ ಇಟ್ಕೊಳ್ತೀನಿ, ಬ್ಯಾಕ್ನ ಆನ್ ಫೋಲ್ಡ್ ಇಟ್ಕೊಳ್ತೀನಿ. ನೋಡಿ, ಬ್ಯಾಕ್ನ ಆನ್ ಫೋಲ್ಡ್ ಇಟ್ಕೊಳ್ತೀನಿ. ಫಸ್ಟ್ ಎಷ್ಟು ಅಲವೆನ್ಸ್ ಬಿಡಬೇಕಂತ ನಾನು ಮಾರ್ಕ್ ಮಾಡಿಬಿಡ್ತೀನಿ, ಆಮೇಲೆ ಫ್ರಂಟಲ್ಲಿ ಮಾರ್ಕ್ ಮಾಡೋಣ. ಸೊ ಎಲ್ಲ ಕಡೆ ಇಲ್ಲಿ ನೋಡಿ, ಸೈಡ್ ಶೋಲ್ಡರ್ಸಲ್ಲಿ 1/2 ಇಂಚ್ ಬಿಡಬೇಕು, ಶೋಲ್ಡರ್ 1/2 ಇಂಚ್, ನೆಕ್ಕಲ್ಲಿ 1/2 ಇಂಚ್, ಸೈಡಲ್ಲಿ 1/2 ಇಂಚ್. ಇದೆಲ್ಲ ಸ್ಟಿಚಿಂಗ್ ಲೈನ್ಗೆ, ಓಕೆನಾ. ಇಲ್ಲಿ ಕೆಳಗಡೆ ಇದು ಅಟ್ಯಾಚ್ ಆಗುತ್ತೆ ನೋಡಿ, ಅಲ್ಲಿ 1/2 ಇಂಚ್, ಅಲ್ಲಿ 1/2 ಇಂಚ್. ಈ ಸೈಡಲ್ಲಿ ನನಗೆ ಎಷ್ಟು ಅಲವೆನ್ಸ್ ಬೇಕೋ ಅಷ್ಟು ಬಿಡ್ಬೋದು. ನಾನಿವಾಗ 1.5 ಇಂಚು ಬಿಡ್ಬೋದು, 2 ಇಂಚಸ್ಸು ಬಿಡ್ಬೋದು. ಸೊ ಅದು ನನ್ನ ಇಷ್ಟ, ಎಷ್ಟು ಬೇಕೋ ಸೈಡ್ಸಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಡ್ಬೋದು. ಸೊ ನಾನು ಇದಕ್ಕೆ ಸದ್ಯಕ್ಕೆ 1.5 ಇಂಚ್ ಬಿಡ್ತೀನಿ. ಸೊ 1.5 ಇಂಚ್ ಬಿಟ್ಟಿದ್ದೀನಿ. ಸೊ ಇದು ಬಂದುಬಿಟ್ಟು ಬ್ಯಾಕು. ಇವಾಗ ಫ್ರಂಟ್ ನೋಡಿ, ಫ್ರಂಟ್ ಮಾಡುವಾಗ ಹಿಂಗೆ ಇಟ್ಕೊಳ್ಳೋಣ, ಓಪನಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ನಾನಿಲ್ಲಿ 1/2 ಇಂಚ್ ಬಿಟ್ಟು ಕಟ್ ಮಾಡಬೇಕು. ಸೊ ಇದನ್ನು ಹಿಂಗೆ ಪ್ಲೇಸ್ ಮಾಡ್ಕೊಳ್ಳೋಣ. ನೋಡಿ, ಹಿಂಗೆ ಪ್ಲೇಸ್ ಮಾಡಿಕೊಂಡು ಫಸ್ಟು ಸ್ಟ್ರೈಟಾಗಿ ಹಾಕ್ಕೊಳ್ಳಿ. ಸ್ಟ್ರೈಟ್ ಹಾಕ್ಕೊಂಡು ಇಲ್ಲಿ ಈ ಕಡೆ 1/2 ಇಂಚ್ ಅಲವೆನ್ಸ್ ಬಿಡಬೇಕು, ಈ ಕಡೆ 1/2 ಇಂಚ್ ಅಲವೆನ್ಸ್ ಬಿಡಬೇಕು, ಈ ಕಡೆ ನೆಕ್ಗೆ 1/2 ಇಂಚ್ ಅಲವೆನ್ಸ್ ಬಿಡಬೇಕು, ಇಲ್ಲಿ ಫ್ರಂಟಲ್ಲಿ 1/2 ಇಂಚ್ ಅಲವೆನ್ಸ್ ಬಿಡಬೇಕು. ನಾನು ಎಕ್ಸ್ಟ್ರಾ ಬಟನ್ ಪಟ್ಟಿಗೆ ಇಲ್ಲಿ ಎಕ್ಸ್ಟ್ರಾ ಬಿಡ್ತಾಯಿದ್ದೀನಿ, 1/2 ಇಂಚ್ ಅಲವೆನ್ಸ್ ಬಿಡ್ತಾಯಿದ್ದೀನಿ. ಇವಾಗ ಇಲ್ಲೂ ಬಾಟಮಲ್ಲೂ ನಾನು 1/2 ಇಂಚ್ ಅಲವೆನ್ಸ್ ಬಿಡಬೇಕು. ಬಾಟಮಲ್ಲೂ 1/2 ಇಂಚ್ ಅಲವೆನ್ಸ್ ಬಿಟ್ಬಿಟ್ಟು ಎಕ್ಸ್ಟ್ರಾ ನೋಡಿ 1.5 ಇಂದ ಸ್ಟಾರ್ಟ್ ಮಾಡೋಣ. 1.5 ಇಂಚಸಿಂದ ಒನ್ 1.5 ಇಂಚಸ್ ಹಿಂಗೆ. ಸೊ ಇವಾಗ ರೆಡಿ ಪ್ಯಾಟರ್ನ್ ಇದೆ. 1/2 ಇಂಚ್ ಎಲ್ಲ ಕಡೆ ಸ್ಟಿಚ್ ಮಾಡೋಕ್ಕೆ, ಸೈಡಲ್ಲಿ ಮಾತ್ರ ನಮ್ಮ ಇಷ್ಟ 1 ಇಂಚು, 1.5 ಇಂಚು, 2 ಇಂಚಸ್ ಎಷ್ಟು ಬೇಕಾದರೂ ಬಿಡ್ಬೋದು. ಕೆಳಗಡೆ ಜಾಯ್ನಿಂಗ್ಗೆ, ಬಾಟಮ್ ಜಾಯ್ನಿಂಗು ಇದಕ್ಕೂ ಸೇರಿ 1/2 ಇಂಚ್ ಅಲವೆನ್ಸ್ ಬಿಡಬೇಕು. ಇದಿಷ್ಟು ಅಲವೆನ್ಸ್ ಬಿಡ್ತಿದ್ದೀವಿ. ಫ್ರಂಟಲ್ಲಿ ಮಾತ್ರ ನಾನು ಓಪನ್ ಬಿಡ್ತಾ ಇದ್ದೀನಿ, ಯಾಕಂದರೆ ನಾನು ಎಕ್ಸ್ಟ್ರಾ ಹುಕ್ ಬಟನ್ಸ್ ಹಾಕಬೇಕು. ಸೊ ಹಂಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ. ಇವಾಗ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ.
ಸೊ ಇಲ್ಲಿ ನೋಡಿ ಫ್ರಂಟು ಬ್ಯಾಕು ಫ್ರಂಟು ಎರಡು ಕಟ್ ಮಾಡಾಯಿತು. ಸೊ ಈಗ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಇದನ್ನು ಕಟ್ ಮಾಡಬೇಕು. ಇದನ್ನು ಕಟ್ ಮಾಡಿಬಿಟ್ಟು ಬಾಟಮ್ಗೆ ಎಷ್ಟು ಕಟ್ ಮಾಡ್ಕೊಳ್ತೀವಿ ಅಂತ ನಾನು ತೋರಿಸ್ತೀನಿ. ಸೊ ಈ ಮೇನ್ ಫ್ಯಾಬ್ರಿಕ್ನ ನಾನು ಫೋಲ್ಡ್ ಮಾಡ್ಕೊಳ್ತೀನಿ. ಸೇಮ್ ಲೈನಿಂಗ್ ಕಟ್ ಮಾಡ್ದಂಗೆ ಮಾಡ್ಬೋದು, ಇಲ್ಲಾಂದರೆ ಒಂದು ಸೈಡ್ ಒಂದೊಂದು ಕಟ್ ಮಾಡ್ಕೊಳ್ಬೋದು. ಇದು ಯಾಕಂದರೆ ಪನ್ನ ದೊಡ್ಡದಿದೆ, ಸೊ ನಾನು ಫಸ್ಟು ಹಿಂಗೆ ಇಟ್ಕೊಂಡು ನಾನು ಬ್ಯಾಕ್ನ ಕಟ್ ಮಾಡ್ಕೊಳ್ತೀನಿ. ಸೊ ಹಿಂಗೆ ಇಟ್ಕೊಂಡು ನಾನು ಬ್ಯಾಕ್ನ ಕಟ್ ಮಾಡ್ಕೊಳ್ತೀನಿ. ಸೊ ಆಮೇಲೆ ಆನ್ ಫೋಲ್ಡ್ ಇಟ್ಕೊಂಡು ನಾನು ಫ್ರಂಟ್ನ ಕಟ್ ಮಾಡ್ಕೊಳ್ಬೋದು. ಸೊ ಇದನ್ನು ಹಿಂಗಿಟ್ಕೊಂಡು ಹಿಂಗಿಟ್ಕೊಂಡು ಆನ್ ಫೋಲ್ಡ್ ಇಟ್ಕೊಂಡ್ಬಿಟ್ಟು ಸೇಮ್ ಎಕ್ಸಾಕ್ಟ್ಲಿ ಇದು ಎಷ್ಟಿದೆಯೋ ಅಷ್ಟು ಕಟ್ ಮಾಡಬೇಕು. ಸೊ ಇದು ಬ್ಯಾಕ್ ಫಸ್ಟ್ ಕಟ್ ಮಾಡ್ಕೊಂಡಿದ್ದೀವಿ. ಹಿಂಗೆ ತಿರ್ಗಾ ಎತ್ತಿಬಿಟ್ಟು ಫ್ರಂಟ್ನ ಸೇಮ್ ಆನ್ ಫೋಲ್ಡ್ ಮಾಡಿಕೊಂಡು ಫ್ರಂಟ್ನ ಕಟ್ ಮಾಡಬೇಕು. ಸೊ ಫ್ರಂಟ್ ಹೆಂಗಿದ್ರು ಓಪನ್ ಇದೆ ಅಲ್ವಾ, ಸೊ ಇಲ್ಲಿ ಓಪನ್ ಬರುತ್ತೆ, ಹಂಗೆ ಇಟ್ಕೊಂಡೆ ಕಟ್ ಮಾಡಬೇಕು. ಫ್ರಂಟ್ ಆಲ್ 4 ಸೈಡ್ಸ್ ಓಪನ್ ಬರುತ್ತೆ, ಆನ್ ಫೋಲ್ಡ್ ಇರಲ್ಲ. ಸೊ ಇದನ್ನು ಫ್ರಂಟು ಕಟ್ ಮಾಡಾಯಿತು. ಸೊ ಇವಾಗ ಕ್ಯಾಲ್ಕುಲೇಷನ್ಗೆ ನಾವು ಗ್ಯಾದರ್ಸ್ ಎಷ್ಟು ಕೊಡೋದಂತ ತೊಗೊಳ್ಳೋಣ. ಗ್ಯಾದರ್ಸ್ಗೆ ನೋಡಿ, ಇವಾಗ ನಂದು ಬಟ್ಟೆ ಪನ್ನ ಫುಲ್ ಇದೆ. ಇವಾಗ ಇಲ್ಲಿ ಸೆಲ್ವೇಜ್ ಟು ಸೆಲ್ವೇಜ್ ಇವಾಗ ಹಿಂಗಿದೆ ಅಲ್ಲ, ನಂದು ಬಟ್ಟೆ ಸೆಲ್ವೇಜ್ ಟು ಸೆಲ್ವೇಜ್ ಇದಿಷ್ಟು ವಿಡ್ತಿದ್ರೆ ನಾನು ಫುಲ್ ವಿಡ್ತ್ ಕೊಡ್ತೀನಿ, ಒಂದು ಸೈಡ್ಗೆ ಫುಲ್ ವಿಡ್ತ್ ಕೊಡ್ತೀನಿ. ಇದು ಗ್ಯಾದರ್ಸ್ ನಮ್ಮ ಇಷ್ಟ, ಎಷ್ಟು ಬೇಕಾದರೂ ನಾವು ತಗೊಳ್ಬೋದು. ಸೊ ಎಷ್ಟಕ್ಕೆ ಶ್ರಿಂಕ್ ಮಾಡಬೇಕಂತ ಮಾತ್ರ ಇಂಪಾರ್ಟೆಂಟ್ ಇದೆ. ಸೊ ನಾವು ಎಕ್ಸಾಕ್ಟ್ಲಿ ಎಷ್ಟಕ್ಕೆ ಗ್ಯಾದರ್ಸ್ ಕೊಡಬೇಕಂದ್ರೆ ಇದನ್ನು ಮೆಷರ್ ಮಾಡ್ಕೊಳ್ಬೇಕು. ಇದನ್ನು ಮೆಷರ್ ಮಾಡಿಕೊಂಡು ಇವಾಗ ಇಷ್ಟಿದೆಯಾ, 10.5 ಬರುತ್ತೆ. ಒಂದು ಸೈಡ್ 10.5 ಬರುತ್ತೆ. ಸೊ 2 ಸೈಡ್ 21 ಇಂಚಸ್ ಬರುತ್ತೆ. ಸೊ ಫ್ರಂಟಲ್ಲಿ ಇಲ್ಲಿ, ಸೊ ಇದು ಟಾಪ್ ಅಂದರೆ ಇಲ್ಲಿ 21 ಇಂಚಸ್ ಗ್ಯಾದರ್ಸ್ ಕೊಡಬೇಕು. ಸೊ ಬಾಟಮ್ ಬಂದುಬಿಟ್ಟು 28 ಇಂಚಸ್ ಕೊಟ್ಟಿದ್ದೀವಿ ಅಲ್ವಾ, ಪ್ಲಸ್ 1 ಇಂಚ್ ಕೆಳಗಡೆ ಫೋಲ್ಡಿಂಗ್ಗೆ, ಪ್ಲಸ್ ½ ಇಂಚ್ ಮೇಲ್ಗಡೆ ಸ್ಟಿಚಿಂಗ್ಗೆ. ಸೊ ಓವರಾಲ್ ನಾನು 29.5 ಹಿಂಗೆ ಕಟ್ ಮಾಡ್ಕೊಳ್ಬೇಕು, 21 ಹಿಂಗೆ ಕಟ್ ಮಾಡ್ಕೊಳ್ಬೇಕು. ಯಾಕಂದರೆ ನನ್ನದು ವೇಸ್ಟ್ ರೌಂಡ್ ಅಷ್ಟೇ ಇದೆ.
ಸೊ ನಾನು ಎಷ್ಟು ಬೇಕಾದರೂ ಗ್ಯಾದರ್ಸ್ ಕೊಡಬೇಕು, ನಮ್ಮ ಇಷ್ಟ, ನಾವು ಎಷ್ಟು ಬೇಕಾದರೂ ಕೊಡ್ಬೋದು. ಸೊ ನಾನು ಫುಲ್ ವಿಡ್ತ್, ಇವಾಗ ಬಟ್ಟೆ ಫುಲ್ ವಿಡ್ತ್ ಹಿಂಗಿದ್ದರೆ ನಾನು ವಿಡ್ತ್ ಟು ವಿಡ್ತ್ ಫುಲ್ ತಗೊಳ್ತೀನಿ. ಸೊ ಅಲ್ಲಿ ಬಂದುಬಿಟ್ಟು ನಾನು ಇದು ಸೆಲ್ವೆಡ್ಜ್ ಇರುತ್ತೆ, ಇದು ಸೆಲ್ವೆಡ್ಜ್ ಆಫ್ ದ ಫ್ಯಾಬ್ರಿಕ್ ಇರುತ್ತೆ, ಇದು ಸೆಲ್ವೆಡ್ಜ್ ಆಫ್ ದ ಫ್ಯಾಬ್ರಿಕ್, ಇದು ಲೆಂತ್ ಆಫ್ ದ ಫ್ಯಾಬ್ರಿಕ್, ಇದು ಬಂದುಬಿಟ್ಟು ಲೆಂತ್ ಹಿಂಗೆ ಹೋಗ್ತಾ ಇರುತ್ತೆ ಲೆಂತು. ಸೊ ಈ ಎರಡು ಕಡೆ ಸೆಲ್ವೆಡ್ಜ್. ಸೊ ನಾನು ಸೆಲ್ವೆಡ್ಜ್ ಟು ಸೆಲ್ವೆಡ್ಜ್ ತೊಗೊಳ್ತೀನಿ. ಸೊ 29.5 ಇಂಚಸ್ಗೆ 2 ಪೀಸ್ ಕಟ್ ಮಾಡ್ಕೊಳ್ಬೇಕು. 29.5 ಇಂಚಸ್ಗೆ 2 ಪೀಸ್ ಕಟ್ ಮಾಡಿಕೊಂಡು ನಾನು ಅದನ್ನು ಗ್ಯಾದರ್ಸ್ ಕೊಟ್ಕೊಂಡು 21 ಇಂಚಸ್ಗೆ ಶ್ರಿಂಕ್ ಅಂದರೆ ಗ್ಯಾದರ್ಸ್ ಕೊಟ್ಕೊಂಡೇ ಬರಬೇಕು. ಎಲ್ಲಿ 21 ಇಂಚಸ್ಗೆ ಸ್ಟಾಪ್ ಮಾಡಬೇಕು, ಒಂದು ಫ್ರಂಟ್ಗೆ ಒಂದು ಬ್ಯಾಕ್ಗೆ. ಸೊ ಈ ಥರ 29.5 ಇಂಚಸ್ಗೆ 2 ಪೀಸ್ ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡಿಕೊಂಡು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಇವಾಗ ಬಂದುಬಿಟ್ಟು ಈ ಪೋರ್ಷನ್, ಬಾಟಮ್ ಪೋರ್ಷನ್ಗೆ ನಾನು ಹೇಳ್ದಂಗೆ 29.5 ಇಂಚಸ್ ತೊಗೊಳ್ಬೇಕು. 29.5 ಇದನ್ನು ನಾನು ಹೇಳಿದ್ದು ಸೆಲ್ವೆಡ್ಜ್ ಈ ಕಡೆ ಬರಲಿ, ಸೆಲ್ವೆಡ್ಜ್ ಈ ಕಡೆ 29.5, ಲೆಂತ್ ಆಫ್ ದ ಫ್ಯಾಬ್ರಿಕ್ ಹಿಂಗೆ ಹೋಗಲಿ, ವಿಡ್ತ್ ಇದು. ಸೊ ಆನ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ 29.5. ಇವಾಗ ನೋಡಿ ಹಿಂಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಫುಲ್ ಪನ್ನ ಬಂದುಬಿಟ್ಟು ನಾನು ಫ್ರಂಟಿಗೆ ಕೊಡಬೇಕು. ಇದೇ ಥರ ಇನ್ನೊಂದು ಪೀಸ್ ಕಟ್ ಮಾಡಿಕೊಂಡು ನಾನು ಬ್ಯಾಕಿಗೆ ಕೊಡಬೇಕು. ಸೊ ನೋಡಿ 29.5 ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಎಡ್ಜಿಂದ 29.5, ಸೊ ಈ ಕಡೆ 29.5 ಹಿಂಗೆ ಹೋಗುತ್ತೆ. ಸೊ ಇದನ್ನು ಮಾರ್ಕ್ ಮಾಡಿಕೊಂಡು ನಾನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದು ಬಂದುಬಿಟ್ಟು ನೋಡಿ ಆನ್ ಫೋಲ್ಡ್ ಇಟ್ಕೊಂಡಿದ್ದೀನಿ, ಬಟ್ ನಾನು ಒಂದು ಸೈಡಿಗೆ ಮಾತ್ರ. ಸೊ ಇದೇ ಥರ ಇನ್ನೊಂದು ಪೀಸ್ ಕಟ್ ಮಾಡ್ಕೊಳ್ಬೇಕು. ಸೊ ಒಂದು ಸೈಡ್ ಫ್ರಂಟಿಗೆ ಹೋಗುತ್ತೆ, ಒಂದು ಸೈಡ್ ಬ್ಯಾಕಿಗೆ ಹೋಗುತ್ತೆ. ಸೊ ಈವನ್ ಆಗಿರಲಿ, ಸ್ಟ್ರೈಟಾಗಿ 29.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಅಲವೆನ್ಸು ತೊಗೊಂಡಿದ್ದೀವಿ, ಫೋಲ್ಡಿಂಗು ತೊಗೊಂಡಿದ್ದೀವಿ, ಮೇಲ್ಗಡೆ ಸ್ಟಿಚಿಂಗು ತೊಗೊಂಡಿದ್ದೀವಿ. ಸೊ ಇದು ನೋಡಿ ಒಂದು ಫುಲ್ ಪೀಸ್ ಸೆಲ್ವೆಡ್ಜ್ ಇದು ಫುಲ್ ಪೀಸ್ ಬಂದುಬಿಟ್ಟು ನಾನು ಫ್ರಂಟ್ಗೆ ಚಿಕ್ಕದು ಗ್ಯಾದರ್ಸ್ ಕೊಟ್ಕೊಂಡು ಫ್ರಂಟ್ಗೆ ಅಟ್ಯಾಚ್ ಮಾಡಬೇಕು. ಸೊ ಫ್ರಂಟಲ್ಲಿ ನಾನು ಒಂದು ಸ್ವಲ್ಪ ಇಲ್ಲಿ ಕೆಳಗಡೆ ಸ್ಲಿಟ್ ಇಲ್ಲಿ ಓಪನ್ ಮಾಡ್ತೀನಿ. ಸೊ ಫ್ರಂಟಲ್ಲಿ ಹಿಂಗೆ ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಇದು ಓಪನ್ ಬರುತ್ತೆ. ಸೊ ಬಟ್ ಇದು ಫುಲ್ ಬಂದುಬಿಟ್ಟು ನಾನು ಫ್ರಂಟಿಗೆ ಯೂಸ್ ಮಾಡಬೇಕು. ಇದೇ ಥರ ಇನ್ನೊಂದು ಪೀಸ್ ಕಟ್ ಮಾಡಿಕೊಂಡು ನಾನು ಅದನ್ನೇ ಬ್ಯಾಕಿಗೂ ಯೂಸ್ ಮಾಡಬೇಕು. ಸೊ ಇದೇ ಥರ ಇನ್ನೊಂದು ಪೀಸ್ ಕಟ್ ಮಾಡ್ಕೊಳ್ಬೇಕು. 29.5 ಕಟ್ ಮಾಡ್ಕೊಳ್ಬೇಕು. ಫುಲ್ ವಿಡ್ತ್ ಪನ್ನ ಇಟ್ಕೊಂಡು ಇನ್ನೊಂದು ಪೀಸ್ ಕಟ್ ಮಾಡಬೇಕು ಬ್ಯಾಕ್ಗೆ.